ವಿಜಯದಾಸರ ಜೊತೆ 4 ಜನ ಅಣ್ಣ ತಮ್ಮಂದ್ರು ಕಾಶಿ ಯಾತ್ರೆಗೆ ಹೊರಡ್ತಾರೆ. ಕಡೇ ತಮ್ಮ ರಂಗಣ್ಣನ್ನ ಈ ಸರಿ ಕರ್ಕೊಂಡು ಹೋಗಿರೋದಕ್ಕೆ ವಿಶೇಷವಾಗಿ ಕಾರಣ ಇರುತ್ತೆ. ಯಾಕಂದ್ರೆ ಅವನಿಗೆ ಸರಿಯಾಗಿರುವಂತಹ ಶಿಕ್ಷಣವನ್ನ ಕೊಡಬೇಕು ಅಂತ ದೊಡ್ಡವರು ಯೋಚನೆ ಮಾಡಿರ್ತಾರೆ. ತುಂಬಾ ಕಾಲದ ತನಕ ಅವನಿಗೆ ಎಲ್ಲೂ ಕರ್ಕೊಂಡು ಹೋಗಿರಲ್ಲ, ಮನೆಯಲ್ಲೇ ಬಿಡ್ತಾ ಇರ್ತಾರೆ. ಮತ್ತೆ ವ್ಯವಸಾಯ ನೋಡಿಸ್ತಾ ಇರೋದು, ಉತ್ತನೂರಲ್ಲಿ ಶ್ರೀನಿವಾಸನ ಪೂಜೆ ಕೈಂಕರ್ಯಗಳನ್ನ ನೋಡ್ಕೊಳೋದು, ಇಷ್ಟನ್ನ ಮಾತ್ರ ರಂಗಣ್ಣ ಮಾಡ್ಕೊಂಡಿದ್ದ. ಆದ್ರೆ ಅದಕ್ಕೂ ಮೀರಿದಂಥದ್ದನ್ನ ಇದೇ, ಅದನ್ನ ತಿಳ್ಕೋಬೇಕು, ತಿಳಿಸ್ಬೇಕು ಅವನಿಗೆ ಅನ್ನೋ ಕಾರಣಕ್ಕೋಸ್ಕರ ಈ ಸರಿ ಕಾಶಿಗೆ ವಿಜಯದಾಸರು ಅವನನ್ನು ಕೂಡ ಕರ್ಕೊಂಡು ಹೋಗ್ತಾರೆ ಜೊತೆಯಲ್ಲಿ. ಸಂದರ್ಶನ ಮಾಡಿದ್ದ ಪ್ರತಿ ಕ್ಷೇತ್ರದಲ್ಲಿ, ಕಾಶಿಗೆ ಹೋಗ್ಬೇಕು ಅಂದ್ರೆ ಸುಮಾರು ದೂರ ಆಗತ್ತೆ, ಅಷ್ಟು ದೂರ ಹೋಗೋ ತನಕ ಅನೇಕ ಕ್ಷೇತ್ರಗಳು ಸಿಗ್ತಾ ಹೋಗುತ್ತೆ. ಆ ಕ್ಷೇತ್ರಗಳನ್ನ ವಿಜಯದಾಸರು ಅಥವಾ ಗೋಪಾಲದಾಸರು ಜೊತೆಯಲ್ಲಿ ಬಂದಿದ್ದಂತಹ ಯಾತ್ರಿಕರಿಗೆ ವಿವರಿಸ್ತಾ ಇರ್ತಾರೆ. ಈ ಯಾತ್ರೆಯಲ್ಲಿ ರಂಗಣ್ಣಂಗೆ ಒಂದು ವಿಷಯ ಮಾತ್ರ ಅರ್ಥ ಆಗಲ್ಲ. ಗೋಪಾಲದಾಸರು ಜೀವನದಲ್ಲಿ ಭಾರೀ ವೈಭವದ ಕ್ರಮ, ಅದನ್ನ ರಂಗಣ್ಣ ವಿಶೇಷವಾಗಿ ನೋಡಿರಲ್ವಂತೆ. ಯಾವಾಗ್ಲೂ ಜರಿಪೇಟನೇ ಬೇಕು, ಎಣ್ಣೆ ಸ್ನಾನ ಅಂದ್ರೆ ತುಂಬಾ ಪ್ರೀತಿ, ಮೈಗೆಲ್ಲ ಗಂಧ ಲೇಪಿಸ್ಕೋತಾ ಇದ್ರಂತೆ, ಸುವಾಸನೆ ಬರೋ ತೈಲನ ತಲೆಗೆ ಪ್ರತಿದಿನ ಹಚ್ಕೋತಾ ಇದ್ರಂತೆ, ಒಳ್ಳೆ ಊಟವನ್ನ ಮಾಡ್ತಾ ಇದ್ರಂತೆ. ಇದು ಮೊದ್ಲು ರಂಗಣ್ಣ ನೋಡದೆ ಇರೋಂಥವ್ನ ಏನಲ್ಲ, ಆದ್ರೂ ಕೂಡ ಅಂತ ಏನೋ ದೊಡ್ಡದಿದೆ ಅಂತ ಅನ್ನಿಸ್ತಿರ್ಲಿಲ್ವಂತೆ. ಆದ್ರೆ ಕಾಶಿ ಯಾತ್ರೆಯಲ್ಲಿ ಇದನ್ನ ತುಂಬಾ ವಿಶೇಷವಾಗಿ ಅವನು ಗಮನಿಸ್ತಾನೆ. ದಿನಕ್ಕೆ 2-3 ಮೈಲಿಗಳು ವಿಜಯದಾಸರು ನಡ್ಕೊಂಡೇ ಪ್ರಯಾಣ ಮಾಡ್ತಾ ಇದ್ರಂತೆ. ಆದ್ರೆ ಗೋಪಾಲದಾಸರು ಕುದುರೆ ಮೇಲೆ ಭರ್ಜರಿಯಾಗಿ ಕೂತ್ಕೊಂಡು ಪ್ರಯಾಣ ಮಾಡ್ತಾ ಇದ್ರು. ಇದಕ್ಕೆ ರಂಗಣ್ಣಂಗೆ ಗೊತ್ತಾಗ್ಲಿಲ್ವಂತೆ ಕಾರಣ ಏನು ಅಂತ. ಯಾಕಂದ್ರೆ ವಿಜಯದಾಸರು ಗೋಪಾಲದಾಸರಿಗಿಂತ ದೊಡ್ಡ ಜೀವಿ, ಗುರುಗಳು. ಅವ್ರು ನಡ್ಕೊಂಡು ಬರ್ತಾ ಇರ್ತಾರೆ, ಗೋಪಾಲದಾಸರು ಕುದುರೆ ಮೇಲೆ ಬರ್ತಾ ಇರ್ತಾರಂತೆ. ಗುರುಗಳ ಬಗ್ಗೆ ಗೋಪಾಲದಾಸರಿಗೆ ಎಷ್ಟು ಭಕ್ತಿ ಇದೆ ಅದು ರಂಗಣ್ಣಂಗೆ ಗೊತ್ತಿತ್ತು. ವಿಜಯದಾಸರು ಮಲ್ಕೊಳೋ ತನಕನೂ ಗೋಪಾಲದಾಸರು ಕಾಲು ಒತ್ತುತ್ತಾ ಕೂತಿರ್ತಾ ಇದ್ರಂತೆ ವಿಜಯದಾಸರದು. ವಿಜಯದಾಸರು ಊಟ ಮಾಡಿ ಎಲೆನ ತೆಗಿಬೇಕಾದ್ರೆ ಆ ಎಲೆ ತೆಗಿಯೋಂಥ ಕೆಲಸ ಯಾವಾಗಲೂ ಗೋಪಾಲದಾಸರೇ ಮಾಡ್ತಾ ಇದ್ದಿದ್ದು. ವಿಜಯದಾಸರು ಆಹ್ನಿಕಕ್ಕೆ ಕೂತಾಗ ಅದಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕು ಅದೆಲ್ಲವನ್ನ ಕೂಡ ಗೋಪಾಲದಾಸರೇ ತಂದುಕೊಡ್ತಾ ಇದ್ದಿದ್ದಂತೆ. ಇಷ್ಟೆಲ್ಲ ಇದ್ರೂ ಕೂಡ ವಿಜಯದಾಸರ ಥರ ಸಿಂಪ್ಲಿಸಿಟಿ ಅಂದ್ರೆ ಸರಳತೆ ಅನ್ನುವಂಥದ್ದು ಗೋಪಾಲದಾಸರಲ್ಲಿ ಇರ್ಲಿಲ್ವಲ್ಲ. ಅವರು ವಿಜಯದಾಸರಿಗಿಂತ ಸಮಥಿಂಗ್ ಡಿಫ್ರೆಂಟ್ ಆಗಿ ನಡ್ಕೋತಾ ಇದ್ದಾರಲ್ಲ ಅಂತ ಅನ್ನಿಸ್ತಂತೆ. ವಿಜಯದಾಸರು ಲೌಕಿಕ ಸೌಲಭ್ಯಗಳು ಅಂದ್ರೆ ನನಗೆ ಕಂಫರ್ಟ್ಸ್ ಬೇಕಪ್ಪ, ಎಲ್ಲ ಥರದ್ದು ಬೇಕು, ಕುತ್ಕೊಳಕ್ಕೆ ಒಳ್ಳೆ ಕುಷನ್ ಇರೋಂಥ ಸೋಫಾನೇ ಬೇಕು, ಅಥವಾ ಮಲಗೋದಕ್ಕೆ ಮೆತ್ತಗಿರೋ ಹಾಸಿಗೆನೇ ಬೇಕು, ತಲೆಗೆ ತುಂಬ ಕಂಫರ್ಟ್ ಆಗಿರೋಂಥ ದಿಂಬೇ ಬೇಕು, ಆ ರೀತಿ ಎಲ್ಲ ಯೋಚನೆ ಮಾಡ್ತಾ ಇದ್ದಂತರ ಅಲ್ಲ ವಿಜಯದಾಸರು. ಅವರು ಯಾವಾಗ ನೋಡಿದ್ರು ಅತ್ಯಂತ ವಿರಕ್ತ, ಅಂದ್ರೆ ಅಷ್ಟು ವೈರಾಗಿಗಳಂತೆ. ಗುರುಗಳು ಏನ್ ಹೆಜ್ಜೆ ಇಡ್ತಾರೆ ಅದೆಲ್ಲವನ್ನ ಫಾಲೋ ಮಾಡ್ತಾ ಇದ್ದಿದ್ದಂತ ಭಾಗಣ್ಣ ಗುರುಗಳು ಡೇ ಟು ಡೇ ಲೈಫಲ್ಲಿ ಹೇಗೆ ನಡ್ಕೋತಾ ಇದ್ದಾರೆ ಅದನ್ನ ಯಾಕೆ ಇವನು ಫಾಲೋ ಮಾಡ್ತಾ ಇಲ್ಲ? ಗುರುಗಳು ನಡ್ಕೊಂಡು ಬರ್ತಾ ಇದ್ದಾರೆ, ವೈ ಭಾಗಣ್ಣ ಈಸ್ ಕುದುರೆ ಮೇಲೆ ಯಾಕೆ ಬರ್ತಾ ಇದ್ದಾರೆ? ಆ ರೀತಿ ಇವ್ರಿಗೆ ಗೊತ್ತಾಗ್ಲಿಲ್ಲ. ಗುರುಗಳಿಗೆ ವಿಜಯದಾಸರು ಬರೀ ಗೊಜ್ಜು ಹಾಕೊಂಡೇ ಅನ್ನ ಊಟ ಮಾಡ್ತಾ ಇದ್ರು. ಆದ್ರೆ ಭಾಗಣ್ಣಂಗೆ ತುಂಬಾ ಎಷ್ಟೋ ವೆರೈಟಿಗಳು ಊಟ, ಅವರು ಭೋಜನ ತಿಂತಾ ಇದ್ದಿದ್ದು. ಇದ್ರಲ್ಲಿ ಯಾಕೆ ಗುರುನ ಅವರು ಫಾಲೋ ಮಾಡ್ತಾ ಇಲ್ಲ ಅಂತ ಇವ್ರಿಗೆ ಅನ್ನಿಸ್ತಾ ಇತ್ತಂತೆ ತಮ್ಮನ್ಗೆ. ಎಲ್ಲದನ್ನ ಗುರುಗಳು ಏನ್ ಮಾಡ್ತಾರೆ, ಶಿಷ್ಯನ್ನ ತಿದ್ದಿ ಸ್ಪಿರಿಚುವಲಿ ಮೇಲಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ರೀತಿ ಅಂತ ಟ್ರೈನಿಂಗ್ ಕೊಟ್ಟಿದ್ರು ಅವರು ಗೋಪಾಲದಾಸರಿಗೆ, ವಿಜಯದಾಸರು. ಆದ್ರೆ ಈ ವಿಚಾರದಲ್ಲಿ ಅಂದ್ರೆ ಟು ಬಿ ತುಂಬಾ ಸಿಂಪಲ್ ಆಗಿರು ಅನ್ನೋ ಅಂಥದ್ದನ್ನ ಯಾಕೆ ಹೇಳ್ಕೊಡ್ತಾ ಇಲ್ಲ ಇವರು ಗೋಪಾಲದಾಸರಿಗೆ ಅಂತ ತುಂಬಾ ವಯಸ್ಸಾಗಿರೋ ಗುರುಗಳು ನಡಿಗೆಯಲ್ಲಿ ಹೋಗ್ತಾ ಇದ್ದಾರೆ. ಸಣ್ಣ ವಯಸ್ಸೋನು ಭಾಗಣ್ಣ ಅವನ್ ಕುದುರೆಯಲ್ಲಿ ಬರ್ತಾ ಇದ್ದಾನೆ ಅಂತ ವಿಜಯದಾಸರು ಒಂದ್ಸರಿ ಇದ್ದಕ್ಕಿದ್ದಂಗೆ ನೀರು ಅಂತ ಹೇಳಿ ಕೂತು ಬಿಡ್ತಾರಂತೆ.
ಗುರುಗಳು ಹೇಳಿದ್ದೇ ತಡ ಗೋಪಾಲ್ ದಾಸರು ಕುದುರೆಯಿಂದ ಇಳಿತಾರೆ. ಸೂರ್ಯ ನೆತ್ತಿ ಮೇಲಿರ್ತಾನೆ. ಮಠ ಮಠ ಮಧ್ಯಾಹ್ನ ಬಿಸಿಲಾಗ್ತಾ ಇದೆ ಅಂತ ಕೂಡ ಗಮನಿಸಲ್ಲ. ನೆಲ ಒಳ್ಳೆ ಕಾದ್ ಹಂಚಿದ್ದಂಗಿರುತ್ತಂತೆ, ಅಷ್ಟು ಬಿಸಿ ಇತ್ತಂತೆ ನೆಲ ಎಲ್ಲ. ಆದ್ರೂ ಗೋಪಾಲ್ ದಾಸರು ನೀರ್ ಹುಡ್ಕೊಂಡು ಹೋಗೇ ಬಿಟ್ರಂತೆ ಬರೀ ಕಾಲಲ್ಲಿ. ಎಲ್ಲೆಲ್ಲೋ ಅಡ್ಡಾಡಿ ಒದ್ದಾಡಿ ಅವರು ನೀರ್ ತಂದು ಕೊಟ್ಟಾಗ ಕಾಲಲ್ಲಿ ಬೊಬ್ಬೆ ಎದ್ದು ಬಿಟ್ಟಿರುತ್ತಂತೆ. ಇದನ್ನ ರಂಗಣ್ಣ ನೋಡಿರ್ತಾನೆ. ಗುರುಗಳು ಸೇವೆಗೋಸ್ಕರ ಎಷ್ಟು ಕಷ್ಟ ಆದ್ರೂ ಪಡ್ತಾ ಇದ್ದಾರೆ ನಮ್ಮ ಅಣ್ಣ. ಆದ್ರೆ ಪ್ರಯಾಣದಲ್ಲಿ ಗುರುಗಳು ನಡ್ಕೊಂಡು ಹೋಗ್ಬೇಕಾದ್ರೆ ಅಣ್ಣ ಕುದುರೆಯಲ್ಲಿ ಯಾಕೆ ಪ್ರಯಾಣ ಮಾಡ್ತಾ ಇದ್ದಾನೆ ಕುದುರೆ ಮೇಲೆ ಕೂತ್ಕೊಂಡು ಅಂತ ಗೊತ್ತಾಗಿರಲ್ಲ ರಂಗಣ್ಣಂಗೆ. ಅಣ್ಣ ಸ್ವಲ್ಪ ದೂರದಲ್ಲಿರ್ತಾನೆ. ರಂಗಣ್ಣ ವಿಜಯದಾಸರ ಹತ್ರ ಕೇಳ್ಬಿಡ್ತಾನಂತೆ. ವಿಜಯದಾಸರು ಹೇಳ್ತಾರೆ, ನಿಮ್ಮಣ್ಣ ದೊಡ್ಡ ಸಾಧನಾ ಜೀವಿಯಪ್ಪ, ಪುಣ್ಯಮೂರ್ತಿ. ಅವನು ದೇವತಾಗಣಕ್ಕೆ ಸೇರಿರುವಂಥವನು. ಅವನಲ್ಲಿರೋ ಪರಮಾತ್ಮ ಆ ವೈಭವ ಬೇಕವನಿಗೆ. ದೇವತಾಗಣ ಅಂದ್ರೆ ಸಾಕ್ಷಾತ್ ಗಣಪತಿ ಗೋಪಾಲದಾಸರು. ಅದಕ್ಕೋಸ್ಕರ ದೇವತಾಗಣ ಅವರೊಳಗಡೆ ಇರೋ ಭಗವಂತನ್ಗೆ ಆ ಥರದ್ದು ವೈಭವ ಅನ್ನುವಂಥದ್ದು, ಆ ಲಕ್ಸುರಿ, ಆ ಆಪುಲೆನ್ಸ್ ಅನ್ನುವಂಥದ್ದು ಬೇಕಾಗಿದೆ. ದೇವಗಣಕ್ಕೆ ಅನುಸಾರವಾಗಿ ಅವನು ಬದುಕ್ತಾ ಇದ್ದಾನೆ. ಆದ್ರೆ ಅದು ನಾನದನ್ನ ಅನುಭವಿಸ್ತಾ ಇದ್ದೀನಿ, ಐ ಆಮ್ ದ ಎಂಜಾಯರ್ ಅಂತ ಯಾವತ್ತಿಗೂ ಭಾವಿಸಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಜನಕ ಮಹಾರಾಜ ಕೂಡ ಹಾಗೆ ಇದ್ದಿದ್ದು. ಸಾಕ್ಷಾತ್ ಎಂತ ವೈರಾಗ್ಯ ಶಿಖಾಮಣಿ ಅಂತಂದ್ರೆ ಶುಕಾಚಾರ್ಯರು ಕೂಡ ಜನಕ ಮಹಾರಾಜರ ಹತ್ರ ಹೋಗ್ತಾರಂತೆ ಪಾಠ ಕಲಿಯೋದಿಕ್ಕೆ. ಅವ್ರಿಗೆ ಅನ್ಸುತ್ತಂತೆ, ಏನಿದು ಇಂಥ ದೊಡ್ಡ ರಾಜ, ಇಷ್ಟು ದೊಡ್ಡ ಸಾಮ್ರಾಜ್ಯ, ಇಷ್ಟು ದೊಡ್ಡ ಪ್ಯಾಲೇಸು, ಏನು ಚಿನ್ನ ಸಿಂಹಾಸನ, ಆಳು ಕಾಳು ಕೈಗೊಂದು ಕಾಲಗೊಂದು, ಇವ್ರೇನ್ ನಮಗ ಆಧ್ಯಾತ್ಮದ ಬಗ್ಗೆ ಹೇಳ್ಕೊಡ್ತಾರೆ ಅಂತ ಡೌಟ್. ಆಮೇಲೆ ಅದು ಕ್ಲಿಯರ್ ಆಗುತ್ತೆ. ಹಾಗೆ ಯಾರೋ ಒಬ್ರು ಆ ರೀತಿ ಬದುಕಿದ್ದಾರೆ ಅಂದ ಮಾತ್ರಕ್ಕೆ ಅವರು ರಿಯಲ್ ಆಗಿ ಎಂಜಾಯ್ ಮಾಡ್ತಿದ್ದಾರೆ ಅದನ್ನ ಅಂತ ನಾವು ಅನ್ಕೊಂಬಾರ್ದು. ಯಾಕಂದ್ರೆ ನಮಗ್ ಬರೀ ಹೊರಗಡೆದ್ ಮಾತ್ರ ಕಾಣುತ್ತೆ, ಒಳಗಡೆದು ನಮಗ್ ಗೊತ್ತಿಲ್ಲ. ಅದಕ್ಕೇನೆ ವಿಜಯದಾಸರು ಹೇಳ್ತಾರೆ, ಆದ್ರೆ ಅದ್ ಯಾವತ್ತು ನನಗೆ ಅಂತ ಅವನು ಭಾವಿಸಿಲ್ಲಪ್ಪ. ಹೋಗ್ ನೋಡ್ ಹೋಗು ನಿಮ್ಮಣ್ಣ ಏನ್ ಮಾಡ್ತಾ ಇದ್ದಾನೆ ಇವಾಗ ಅಂತ. ನಿಧಾನಕ್ಕೆ ಹೋಗಿ ನೋಡ್ಕೊಂಬ, ಅವನಿಗೆ ಡಿಸ್ಟರ್ಬ್ ಮಾಡ್ಬಿಡ, ದೂರದಿಂದಾನೇ ವಾಪಸ್ ಬಂದ್ಬಿಡು ಅಂತ ಹೇಳ್ತಾರೆ. ರಂಗಣ್ಣ ಅಲ್ಲಿ ಹೋಗ್ತಾನೆ. ಅಣ್ಣ ಆರಾಮಾಗಿ ಕಾಲ್ ಕೆಳಗಡೆ ಮೆತ್ತಗೆ ಒಂದು ದಿಂಬಿಟ್ಕೊಂಡು ಆರಾಮಾಗಿ ಕಾಲ್ ಚಾಚ್ಕೊಂಡು ತಾಂಬೂಲ ತಿನ್ಕೊಂಡು ಕೂತಿದಾನಂತೆ. ತಾಂಬೂಲಕ್ಕೆ ಬೇರೆ ಬೇರೆ ತರ ಸುವಾಸನಾ ವಸ್ತುಗಳು, ಒಳ್ಳೆ ಪಚ್ಕರ್ಪೂರ, ಏಲಕ್ಕಿ, ಲವಂಗ ಇದೆಲ್ಲ ಹಾಕ್ತಾರಲ್ಲ, ಅದನ್ನೆಲ್ಲ ಆ ಎಲೆ ಅಡಿಕೆಗೆ ಹಾಕಿರೋ ವಸ್ತುಗಳು ಪಕ್ಕದಲ್ಲೇ ಇತ್ತಂತೆ. ಇವನಿಗೆ ಫಸ್ಟ್ ಕಾಣಿಸಿದ್ ಹಂಗೇನೆ, ಗೋಪಾಲದಾಸರು ಆರಾಮ್ಸೆ ಕುತ್ಕೊಂಡು ಎಲೆ ಅಡಿಕೆ ತಿನ್ಕೊಂಡು ಕೂತಿದ್ದಾರೆ ಅಂತ. ಸ್ವಲ್ಪ ಹೊತ್ತು ನೋಡಿದ್ರಂತೆ, ಕೈ ಮುಗಿದು ಬಿಟ್ರಂತೆ. ಅಲ್ಲೇನ್ ಕಾಣಿಸ್ತು ರಂಗಣ್ಣಂಗೆ? ಗೋಪಾಲದಾಸರಲ್ಲಿರೋ ಪರಮಾತ್ಮ ಅಂದ್ರೆ ಗೋಪಾಲ ವಿಠಲ ಬಿಂಬರೂಪಿ ಭಗವಂತ, ಅವನು ತಾಂಬೂಲ ತಗೋತಾ ಇದ್ನಂತೆ. ಗೋಪಾಲದಾಸರು ಕೊಡ್ತಾ ಇದ್ದಾರೆ, ಅವನು ತಗೊಂಡು ಅದನ್ನ ತಿಂತಾ ಇದ್ದಿದ್ದು. ಮೊದ್ಲು ನೋಡಿದಾಗ ಗೋಪಾಲದಾಸರೇ ತಿಂತಾ ಇದ್ದಾರೆ ಅಂತ ಕಾಣಿಸಿದ್ರು ಕೂಡ ಆಮೇಲೆ ಆ ತಾಂಬೂಲನ ಗೋಪಾಲ ವಿಠಲನ್ಗೆ ಸಮರ್ಪಣೆ ಮಾಡ್ತಾ ಇದ್ರು. ಅದನ್ನ ಗೋಪಾಲ ವಿಠಲ ಸ್ವೀಕಾರ ಮಾಡ್ತಾ ಇದ್ದ. ಇದನ್ನ ನೋಡಿ ಅಣ್ಣಂಗೆ ದೂರದಿಂದಾನೇ ನಮಸ್ಕಾರ ಮಾಡಿಬಿಡ್ತಾರೆ. ವಿಜಯದಾಸರು ಮೊದಲೇ ಹೇಳಿರ್ತಾರೆ, ಅಣ್ಣನ್ಗೆ ತಿಳಿಸ್ದಂಗೆ ಅಲ್ಲಿಂದ ಬಂದ್ಬಿಡು ನೀನು ಅಂತ. ಇವರು ವಾಪಸ್ ಬರ್ತಾರೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ದೊಡ್ಡೋರು ಹೇಗಿರ್ತಾರೆ ಅದು ಲೋಕಕ್ಕೆ ವಿಚಿತ್ರವಾಗಿ ಕಾಣುತ್ತೆ. ವಿ ಕ್ಯಾನ್ ನಾಟ್ ಡಿಸೈಡ್ ಅವ್ರ ಲೆವೆಲ್ ಏನು ಅಂತ ನಮಗೆ ಮಾಡೋಕ್ಕಾಗೋದಿಲ್ಲ. ಅದನ್ನ ನಮ್ಮಂತ ತುಂಬಾ ಕೆಳಗಡೆ ಕಟ್ಟ ಕಡೆಯ ಜೀವಿಗಳು ಸಾಧನಾ ಪಥದಲ್ಲಿ ವಿ ಕ್ಯಾನ್ ನಾಟ್ ಇವನ್ ಪರ್ಸೀವ್. ಅದಕ್ಕೋಸ್ಕರ ರಂಗಣ್ಣನಂತ ಜೀವಿ ಅವನು ವಿಜಯದಾಸರನ್ನ ನೋಡಿದ್ದ, ಮಾತಾಡಿದ್ದ, ವಿಜಯದಾಸರ ಜೊತೆ ಇದ್ರು, ಪ್ರಶ್ನೆಗೆಲ್ಲ ಇದು ಮಾಡೋದಕ್ಕೆ ನಮ್ಗದು ಗೊತ್ತಾಗಲ್ಲ. ಅಣ್ಣ ದೇವಗಣದವನು ಅಂತ ವಿಜಯದಾಸರು ಹೇಳಿದ್ದಾರೆ. ದೇವಗಣಕ್ಕೆ ಅನುಸಾರವಾಗಿ ಅಣ್ಣ ನಡ್ಕೋಬೇಕು. ಹೇಗಿರ್ತಾರೆ ದೇವತೆಗಳು? ಕುದುರೆಗಳಲ್ಲಿ ಪ್ರಯಾಣ ಮಾಡಬೇಕು, ಒಳ್ಳೆ ವೈಭವವಾಗಿರೋ ಜೀವನ ನಡೆಸ್ಬೇಕು. ನಾವು ಯಕ್ಕಶ್ಚಿತ್ ಮನುಷ್ಯರೇ ಇಷ್ಟೊಂದು ಎಗರ್ಲಾಡ್ತೀವಂತೆ, ಚೆನ್ನಾಗಿ ಪರ್ಫ್ಯೂಮ್ಗಳು ಹಾಕ್ಕೊಂಡು, ಮೇಕಪ್ಗಳು ಬಳಕೊಂಡು, ಬೇಕಾದ್ದು ಬೆಂಜು ಆಡಿಗಳಲ್ಲಿ ಓಡಾಡ್ಕೊಂಡು, ಫ್ಲೈಟು ಪ್ರೈವೇಟ್ ಜೆಟ್ಗಳು ಇಟ್ಕೊಂಡು ಓಡಾಡೋ ಅಂತ ಮನುಷ್ಯರು ನಾವು. ಕಟ್ಟ ಕಡೆಯವರು ನಾವು, ಮಾನುಷೋತ್ತಮರು. ಮನುಷ್ಯರು ಅಲ್ಲ, ಮಾನುಷೋತ್ತಮರೇನೆ 32ನೇ ಕಕ್ಷ. ಇನ್ನು ದೇವತೆಗಳು ಹೇಗಿರ್ಬೇಕು, ಅವ್ರ ವೈಭವದ ಜೀವನ ಅದು, ಅವ್ರ ಜೀವನ ಕ್ರಮನೇ ಹಾಗೆ, ಅದು ಅವ್ರು ನಡೆಸೋದೇ ಹಾಗೆ. ವಿ ಕೆ ನಾಟ್ ಕ್ವಶನ್ PM ಯಾಕೆ ಅಷ್ಟು ಕಾರಲ್ಲಿ ಬರ್ತಾನೆ, ಮುಂದೆ 4 ಹಿಂದೆ 4 ಕಾರ್ ಇಟ್ಕೊಂಡು ಬರ್ತಾನೆ. ಎಸ್, ದಟ್ ಈಸ್ ಹಿಸ್ ಲೈಫ್ ಸ್ಟೈಲ್.
ಅವ್ರು ಹಾಗೆ ನಡ್ಕೋಬೇಕು. ಅವ್ರು ನಮ್ಮ ಥರ ನಡೆಯೋಕ್ಕಾಗೋದಿಲ್ಲ ಹಾಗೆ. ಆದರೆ ವಿಜಯದಾಸರು ಯಾಕೆ ಆ ರೀತಿ ಜೀವನ ಮಾಡ್ತಿಲ್ಲ? ದಟ್ ವಾಸ್ ದ ನೆಕ್ಸ್ಟ್ ಕ್ವೆಶ್ಚನ್. ಆಯಿತು, ಅಣ್ಣಂದೇನೋ ಗೊತ್ತಾಗೋಯ್ತು. ಅಣ್ಣ ದೇವತಾಗಣಕ್ಕೆ ಸೇರಿದವನು, ಸಾಕ್ಷಾತ್ ಗಣಪತಿ ಅಂತ ಹೇಳಿಲ್ಲ ವಿಜಯದಾಸರು, ಅದು ಹೇಳಬಾರ್ದು. ಅವ್ರದ್ದು ಸ್ವರೂಪನ ತೋರಿಸ್ಕೊಳಲ್ಲ ಅವರು. ಅವರು ಮುಚ್ಕೊಂಡೇ ಬಂದಿರ್ತಾರೆ ಅವ್ರ ಅವತಾರ ಮಾಡಿದಾಗ. ವಿಜಯದಾಸರು ಯಾಕೆ ಈ ರೀತಿ ಜೀವನ ಮಾಡ್ತಿಲ್ಲ ಅಂತ ಕೇಳಿದಾಗ, ನಂದು ಋಷಿ ವರ್ಗದ ಜೀವನ ಅಪ್ಪ. ಯಾಕಂದ್ರೆ ವಿಜಯದಾಸರು ಭೃಗು ಋಷಿಗಳು. ಋಷಿಗಳು ಹೇಗಿರ್ತಾರೆ? ಕಾಡು ಮೇಡು ಅಲ್ಕೊಂಡು, ಗೆಡ್ಡೆ ಗೆಡ್ಸು ತಿನ್ಕೊಂಡು, ಕುಟೀರ ಮಾಡ್ಕೊಂಡು ಕಾಡಲ್ಲೇ ಇದ್ಕೊಂಡು, ಅವ್ರ ಜೀವನನೇ ಹಾಗೆ. ಅವ್ರು ಹಾಗೆ ತುಂಬ ಸರಳವಾಗೇ ಇರುವಂಥವ್ರು ಋಷಿಗಳು. ಅದಕ್ಕೆ ನನಗೆ ನಿಮ್ಮ ಅಣ್ಣ ಮಾಡ್ತಾ ಇದ್ದಾನಲ್ಲ ಜೀವನ, ಕುದುರೆ ಮೇಲೆ ಬರುವಂಥದ್ದು, ಜರಿಪೇಟ ಸುತ್ಕೊಳೋ ಅಂಥದ್ದು, ಒಳ್ಳೆ ಸುಗಂಧ ದ್ರವ್ಯ ಹಾಕ್ಕೊಳೋ ಅಂಥದ್ದು, ನನಗೆ ಒಪ್ಪಿಗೆ ಇದೆಯಪ್ಪ. ಯಾಕಂದ್ರೆ ಅದು ಅವನ ಮೂಲ ಸ್ವರೂಪಕ್ಕೆ ಇರೋವಂಥ ಗುಣ ಅದು. ಅದನ್ನ ಅವನು ಮಾಡ್ತಾ ಇದ್ದಾನೆ. ಯಾಕಂದ್ರೆ ಇಬ್ರಿಗೂ ಗೊತ್ತಾಗ್ಬಿಟ್ಟಿದೆ ಯಾರು ಯಾರು ಅಂತ. ಸೊ ಹಾಗಾಗಿ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ನನ್ನ ಮೂಲ ಸ್ವರೂಪ ನಿಮ್ಮ ಅಣ್ಣಂಗೆ ಗೊತ್ತಿದೆ. ಅದಕ್ಕೆ ಅವನು ನನ್ನನ್ನ ನನ್ನ ಪಾಡಗ್ ನನಗೆ ಜೀವನ ಮಾಡೋದಕ್ಕೆ ಬಿಟ್ಟಿದ್ದಾನೆ. ಅವನು ನನ್ನ ರೀತಿ ಇರ್ತಾ ಇಲ್ಲ, ನಾನು ಅವನ ರೀತಿ ಇರಕ್ಕಾಗೋದಿಲ್ಲ. ಅವನ ರೀತಿ ಅವನಿಗೆ, ನನ್ನ ರೀತಿ ನನಗೆ. ಇದೆಲ್ಲ ತುಂಬಾ ಸೀಕ್ರೆಟ್ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಗಳಿದೆಲ್ಲ. ನೀನ್ ಸದ್ಯಕ್ಕೆ ಇಷ್ಟು ತಿಳ್ಕೊಂಡ್ರೆ ಸಾಕು. ಇದಕ್ಕಿಂತ ಜಾಸ್ತಿ ತಿಳಿಯೋದಕ್ಕೆ ನೀನ್ ಈಗಲೇ ಪ್ರಯತ್ನ ಪಡಬೇಡ ಅಂತ ವಿಜಯದಾಸರು ಹೇಳ್ತಾರೆ. ರಂಗಣ್ಣ ವಿಜಯದಾಸರ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ಅಣ್ಣಂದು ಭವ್ಯ ಜೀವನ ಆ ಸಂಗತಿ ಈಗ ಗೊತ್ತಾಗತ್ತೆ. ಅಂದ್ರೆ ಅಣ್ಣ ಸಾಮಾನ್ಯನಂತವನಲ್ಲ, ಅಣ್ಣ ಅಂತವನು ದೇವತಾಗಣಕ್ಕೆ ಸೇರಿದವನು. ವಿಜಯದಾಸರು ಕೂಡ ಸಾಮಾನ್ಯದವ್ರಲ್ಲ, ಋಷಿ ಗಣಕ್ಕೆ ಸೇರಿದವರು. ಬಟ್ ಯಾರವರು ಗೊತ್ತಾಗಿಲ್ಲ ರಂಗಣ್ಣಂಗೆ, ಹೇಳಲ್ಲ ಅವರು. ಸ್ವಲ್ಪ ಸ್ವಲ್ಪ ಹೊಳೆದು ಸದ್ಯ ಇಂಥವ್ರ ದರ್ಶನನಾದ್ರೂ ಸಿಕ್ತಲ್ಲ ನನಗೆ. ದೇವತಾಗಣಕ್ಕೆ ಸೇರಿರೋ ಅಂತ ಅಣ್ಣ, ಅವನನ್ನ ನಾನು ಅಣ್ಣ ಆಗಿ ಪಡ್ಕೊಂಡಿದ್ದೀನಲ್ಲ. ಇನ್ನು ವಿಜಯದಾಸರು ಋಷಿಗಣಕ್ಕೆ ಸೇರಿದವರು, ಅವ್ರು ನೋಡಕ್ಕಾದ್ರೂ ನನಗೆ ಭಾಗ್ಯ ಸಿಕ್ತಲ್ಲ, ನಾನೇ ಧನ್ಯ ಅಂತ ಹೇಳಿ ಕಣ್ಣಲ್ಲಿ ನೀರು ಹಾಕ್ತಾರಂತೆ. ಕಾಶಿ ಯಾತ್ರೆ ಉದ್ದಕ್ಕೂ ರಂಗಣ್ಣಂಗೆ ಈ ರೀತಿ ದಿನಕ್ಕೊಂದೊಂದೊಂದೊಂದೊಂದೊಂದು ಎಕ್ಸ್ಪೀರಿಯನ್ಸು. ಅದಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿರ್ತಾರೆ ಈ ಸರಿ, ಜೊತೆಲಿ ಬರ್ಲಿ ಎಲ್ಲ ತಿಳ್ಕೊಂಡ್ಲಿ ಅಂತ. ಪ್ರತಿದಿನ ಪಾಠ ಪ್ರವಚನ, ರಾತ್ರಿ ವೇಳೆ ಭಜನೆಗಳು, ಅಲ್ಲಲ್ಲಿ ಕ್ಷೇತ್ರ ಮೂರ್ತಿಗಳನ್ನ ದರ್ಶನ ಮಾಡ್ತಾ ಇದ್ರು. ದರ್ಶನ ಮಾಡಿರುವಂಥ ಗ್ರಾಮದಲ್ಲಿ ಯಾರ್ಯಾರು ಜನ ಬರ್ತಾರೆ ಅವ್ರಿಗೆಲ್ಲ ಗುರುಗಳು ಒಳ್ಳೆ ಹಿತವಚನ ಕೊಡ್ತಾ ಇದ್ರು. ಇದೆಲ್ಲ ಮಾಡಿ ಅವ್ರನ್ನೆಲ್ಲ ಒಳ್ಳೆ ದಾರಿಲಿ ಕರ್ಕೊಂಡು ಹೋಗ್ತಾ ಇದ್ರು. ಓಹೋ, ಯಾತ್ರೆ ಅಂದ್ರೆ ಈ ರೀತಿ. ದೊಡ್ಡವ್ರು ಯಾಕೆ ಯಾತ್ರೆ ಮಾಡ್ತಾರೆ? ಅವ್ರಿಗೇನು ಹೋಗಿ ಭಗವಂತನ ಅನುಗ್ರಹ ಸಂಪಾದನೆ ಮಾಡೋದು ಬೇಕಿಲ್ಲ. ನಾವಾದ್ರೆ ಹುಡ್ಕೊಂಡು ಹೋಗ್ಬೇಕು. ತಿರುಪತಿಗೆ ಹೋಗ್ಬೇಕು, ಉಡುಪಿಗೆ ಹೋಗ್ಬೇಕು, ಬದ್ರಿಗೆ ಹೋಗ್ಬೇಕು. ಯಾಕಂದ್ರೆ ನಮಗ್ ಭಗವಂತ ಬೇಕು. ಆದ್ರೆ ಅವರು ಅವ್ರೊಳಗಡೆ ಇರೋ ಭಗವಂತನನ್ನ ಆಲ್ರೆಡಿ ಕಂಡು ಹಿಡ್ಕೊಂಡಿರ್ತಾರೆ. ಅವ್ರು ಕಣ್ಣು ಮುಚ್ಚಿದ್ರೆ ಸಾಕು ಭಗವಂತ ಕಾಣ್ತಾನೆ ಅವ್ರಿಗೆ, ಬಿಂಬರೂಪಿ ಭಗವಂತ. ಹಾಗಾಗಿ ಅವ್ರು ಭಗವಂತನ ಹುಡ್ಕೊಂಡು ಎಲ್ಲೋ ಹೋಗೋದು ಬೇಕಾಗಿಲ್ಲ. ಅವ್ರ ಒಳಗಡೆನೇ ಭಗವಂತ ಅವ್ರಿಗೆ ಆಲ್ವೇಸ್ ದರ್ಶನ ಕೊಡ್ತಿರ್ತಾನೆ. ಅವ್ರು ಯಾಕೆ ಕ್ಷೇತ್ರ ಯಾತ್ರೆ ಮಾಡ್ತಾರೆ ಅಂದ್ರೆ ಬೇರೆ ಜೀವಿಗಳನ್ನ ಉದ್ಧಾರ ಮಾಡೋದಿಕ್ಕೆ ಅಂತ ರಂಗಣ್ಣಂಗೆ ಗೊತ್ತಾಗತ್ತೆ. ಉತ್ತನೂರಿಗೆ ಬಂದ್ರು ಗೋಪಾಲದಾಸರು. ಅವರು ತುಂಬಾ ಹಿಂದೆ ವೆಂಕಟರಾಮಾಚಾರ್ಯರು, ಅವರಪ್ಪ ವೆಂಕಟ ನರಸಿಂಹಾಚಾರ್ಯರು ಅವ್ರಿಗೆಲ್ಲ ಕಣಿ ಹೇಳಿರ್ತಾರೆ. ಯಾಕಂದ್ರೆ ರಾಮಾಚಾರ್ಯರು ಅಂತ ಏನು ಓದು ಬರೆದು ಮಾಡ್ತಾ ಇರಲ್ಲ. ಆಮೇಲೆ ಭಾರಿ ದೊಡ್ಡ ಪಂಡಿತರಾಗ್ಬಿಡ್ತಾರೆ ಅವರು. ಎಷ್ಟು ದೊಡ್ಡ ಪಂಡಿತರಾಗ್ತಾರೆ ಅಂದ್ರೆ ಭಾರಿ ಶಿಷ್ಯರು, 100 ಜನ ಶಿಷ್ಯರನ್ನ ಇಟ್ಕೊಂಡಿರ್ತಾರಂತೆ. 100 ಜನಕ್ಕೆ ಪ್ರತಿದಿನ ಊಟ ಕೊಟ್ಟು ವಸತಿ ಕೊಟ್ಟು ಪಾಠ ಹೇಳ್ಕೊಡ್ತಾ ಇರ್ತಾರಂತೆ ಅವರು. ಅವರು ವೇಣಿ ಸೋಮಪುರಕ್ಕೆ ಬಂದಿರ್ತಾರೆ. ಐಜಿಯಿಂದ ವೇಣಿ ಸೋಮಪುರಕ್ಕೆ ಹಿ ಗಾಟ್ ಶಿಫ್ಟೆಡ್. ಯಾಕಂದ್ರೆ ಶಿಷ್ಯರಿಗೆ ಪಾಠ ಹೇಳ್ಕೊಡೋದಕ್ಕೆ ಅನುಕೂಲ ಆಗತ್ತೆ ಅಂತ. ಅವ್ರ ಸ್ವಂತ ಖರ್ಚಿಂದ 100 ಜನ ವಿದ್ಯಾರ್ಥಿಗಳಿಗೆ ಅನ್ನದಾನ ಮಾಡ್ತಾ ಇರ್ತಾರೆ, ವಿದ್ಯಾದಾನ ಮಾಡ್ತಾ ಇರ್ತಾರೆ. ರಾಮಾಚಾರ್ಯರನ್ನ ನೋಡ್ಕೊಂಬರೋಣ ಅಂತ ಹೇಳಿ ಗೋಪಾಲದಾಸರು ಅಲ್ಲಿ ಹೋಗ್ತಾರೆ. ರಾಮಾಚಾರ್ಯರು ಶಿಷ್ಯರಿಗೆ ಪಾಠ ಹೇಳ್ತಾ ಇರೋದು ನೋಡಿ ತುಂಬಾ ಖುಷಿ ಆಗುತ್ತೆ ಅವ್ರಿಗೆ. ಯಾಕಂದ್ರೆ ಮಧ್ವ ಸಿದ್ಧಾಂತ ಅನ್ನುವಂಥದ್ದು ತುಂಬಾ ಜನಕ್ಕೆ ಅರ್ಥ ಆಗಲ್ಲ. ಅದ್ರ ಪ್ರಮೇಯಗಳು ಕೆಲವೊಂದ್ಸರಿ ರಾಂಗ್ ಇದಕ್ಕೋಸ್ಕರ ಅಂತಾನು ಹೋಗ್ಬಿಡುತ್ತೆ. ಅದನ್ನ ಪರಿಹಾರ ಮಾಡೋದಿಕ್ಕೆ ಅಂತ ದೊಡ್ಡ ದೊಡ್ಡ ಪಂಡಿತರು ಬೇಕು. ಯಾಕಂದ್ರೆ ಎಲ್ಲ ಅರ್ಥ ಮಾಡ್ಕೊಂಡಿರ್ಬೇಕಲ್ಲ. ಸೊ ಆ ಪಂಡಿತರನ್ನ ಟೀಮನ್ನ ರೆಡಿ ಮಾಡಬೇಕು. ಆ ಟೀಮ್ ರೆಡಿ ಆಗ್ತಾ ಇರೋದು ರಾಮಾಚಾರ್ಯರು ಮಾಡ್ತಾ ಇದ್ದಾರೆ ಅಂತ ತುಂಬಾ ಖುಷಿ ಬೀಳ್ತಾರಂತೆ ಗೋಪಾಲದಾಸರು ರಾಮಾಚಾರ್ಯರ ಜೊತೆ ಏನೋ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಪ್ರಮೇಯ ಶ್ರೀಮದ್ ಆಚಾರ್ಯರ ತತ್ವದಲ್ಲಿ ಬಂದಂಥದ್ದು. ಅದರಲ್ಲಿ ಇಬ್ರು ಸೇರ್ಕೊಂಡು ಮಾತಾಡ್ತಾ ಇರ್ತಾರೆ. ಮಾತಾಡ್ಬೇಕಾದ್ರೆ ಸನ್ಸೆಟ್ ಆಗ್ಬಿಡತ್ತೆ. ಯಾಕಂದ್ರೆ ಸನ್ಸೆಟ್ ಆಗಕ್ಕಿಂತ ಮುಂಚೆ ಅವರು ಸಂಧ್ಯಾ ವಂದನೆ ಮಾಡ್ಬೇಕಾಗಿತ್ತು. ಆದ್ರೆ ಸನ್ಸೆಟ್ ಆಗೋಯ್ತು. ಯಾಕೆ? ಇಬ್ರು ಮಾತಾಡ್ತಾ ಇದ್ರು. ಶ್ರೀಮದಾಚಾರ್ಯರ ತತ್ವದ ಬಗ್ಗೆ ಮಾತಾಡ್ತಾ ಕೂತಿದ್ರು, ತತ್ವ ಪ್ರಮೇಯದ ಬಗ್ಗೆ. ರಾಮಾಚಾರ್ಯರು ದಡ ಬಡ ಅಂತ ಎದ್ದೋಳ್ತಾರಂತೆ. ಯಾಕಂದ್ರೆ ಸಂಧ್ಯಾ ವಂದನೆ ಮಾಡ್ಬೇಕಾದ್ರೆ
ಸನ್ಸೆಟ್ ಆಗೋಗಿದೆ, ಮಾಡಕ್ಕಾಗಿಲ್ಲ, ಇನ್ನ ಮಾಡಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಅವರು ಇದ್ ಮಾಡ್ತಾರೆ. ಆದ್ರೆ ಗೋಪಾಲ್ ದಾಸರಿಗೆ ಸಂಧ್ಯಾ ವಂದನೆ ತುಂಬಾ ಚೈಲ್ಡ್ಹುಡ್ ಇಂದಾನೇ ಆಗ್ಬಿಟ್ಟಿರುತ್ತಲ್ಲ, ಹಾವೆಲ್ಲ ಸುತ್ಕೊಂಡಿರುತ್ತೆ ವೆರಿ ಬಿಗಿನಿಂಗ್ ಅಲ್ಲ ಆಗ ಅವ್ರಿಗೆ. ಆ ಗೋಪಾಲ್ ದಾಸರು ಕುತ್ಕೊಂಡಿರ್ತಾರೆ, ರಾಮಾಚಾರ್ಯರು ಸಂಧ್ಯಾ ವಂದನೆಗೆ ಅಂತ ಎದ್ದೊಳ್ತಾರೆ. ಗೋಪಾಲ್ ದಾಸರು ಹೇಳ್ತಾರೆ, ಸಂಧ್ಯಾ ವಂದನೆಗಂತ ನೀವೇನೋ ಎದ್ದಿದ್ ಸರಿ, ಆದ್ರೆ ಆ ಸಂಧ್ಯಾ ವಂದನೆ ಮಾಡ್ಬೇಕಾದ್ರೆ ಪ್ರಾಯಶ್ಚಿತ್ತ ಅರ್ಘ್ಯ ಅಂತ ಒಂದು ಕೊಡ್ತಾರೆ. ಯಾವಾಗ ಅಂದ್ರೆ ಟೈಮ್ ಸರಿಯಾಗಿ ಮ್ಯಾನೇಜ್ ಮಾಡ್ಲಿಲ್ಲ ಅಂತ. ಯಾಕಂದ್ರೆ ಯಾವಾಗ್ಲೂ ಸಂಧ್ಯಾ ವಂದನೆ ಅಂದ್ರೆ ಡ್ಯೂರಿಂಗ್ ದ ಸಂಧ್ಯಾ ಪೀರಿಯಡ್ ಮಾಡುವಂಥದ್ದು. ಅಲ್ಲೇನಾದ್ರೂ ಟೈಮ್ ಹೆಚ್ಚು ಕಡಿಮೆ ಮಾಡಿದ್ವಿ ಅಂದ್ರೆ ಒಂದು ಎಕ್ಸ್ಟ್ರಾ ಅರ್ಘ್ಯ ಕೊಡ್ಬೇಕಾಗತ್ತೆ, ಅದು ಪದ್ಧತಿ. ಆಗ ಇವರು ಇನ್ನೊಂದು ಎಕ್ಸ್ಟ್ರಾ ಅರ್ಘ್ಯ ಕೊಡಕ್ ಹೋದ್ರಂತೆ, ಪ್ರಾಯಶ್ಚಿತ್ತ ಅರ್ಘ್ಯ. ಪ್ರಾಯಶ್ಚಿತ್ತ ಅಂದ್ರೆ ಕನ್ಫೆಸ್ ಮಾಡ್ಕೊಳೋದು, ನಾನು ಟೈಮ್ ಕರೆಕ್ಟ್ ಆಗಿ ಮಾಡಿಲ್ಲ ಸಂಧ್ಯಾ ವಂದನ, ಅಷ್ಟ್ರೊಳಗಡೆ ಸೂರ್ಯ ಮುಳುಗ್ಬಿಟ್ಟಿದ್ದಾನೆ ಅಂತ ಅನ್ಕೊಂಡು ಅವರು ಕನ್ಫೆಸ್ ಮಾಡ್ಕೊಂಡು ಕೊಡ್ಬೇಕು. ಆದ್ರೆ ಗೋಪಾಲ್ ದಾಸರು ಹೇಳ್ತಾರಂತೆ, ಪ್ರಾಯಶ್ಚಿತ್ತ ಅರ್ಘ್ಯ ನೀವು ಕೊಡ್ಬೇಕಾಗಿಲ್ಲ ಆಚಾರ್ಯರೇ, ಈಗಿನ್ನೂ ಅಂತ ಹೊತ್ತಾಗಿಲ್ಲ ಅಂತ ಗೋಪಾಲ್ ದಾಸರು ಹೇಳಿದಾಗ ಆಚಾರ್ಯರಿಗೆ ಆಶ್ಚರ್ಯ ಆಗೋಯ್ತಂತೆ. ಹಸುಗಳೆಲ್ಲ ಹಟ್ಟಿಗೆ ಬಂದ್ಬಿಟ್ಟಿದೆ, ಕತ್ಲಾಗಿರೋದ್ರಿಂದ ಎಲ್ಲ ಮನೆಗಳಲ್ಲಿ ದೀಪ ಹಚ್ಚಿದ್ದಾರೆ. ಸಂಧ್ಯಾ ವಂದನೆ ಟೈಮ್ ಮೀರ್ ಹೋಯ್ತು ಅಂದ್ರೆ ಒಂದ್ ಅರ್ಘ್ಯ ಹೆಚ್ಚು ಕೊಡ್ಬೇಕು ಅಂತ ಆಚಾರ ಇದೆ. ಗೋಪಾಲ್ ದಾಸರು ಅದನ್ನ ಕೊಡ್ಬೇಡ ಅಂತ ಹೇಳ್ತಾ ಇದಾರಲ್ಲ, ಆಚಾರ್ಯರಿಗೆ ಅರ್ಥ ಆಗ್ಲಿಲ್ಲ. ರಾಮಾಚಾರ್ಯರಿಗೆ ಸಂದೇಹ ಬಂತಲ್ಲ, ಗೋಪಾಲ್ ದಾಸರಿಗೆ ಗೊತ್ತಾಗೋಯ್ತು. ಅವ್ರು ಹೇಳ್ತಾರಂತೆ, ಹೊರಗಡೆ ಹೋಗಿ ನೋಡ್ಕೊಂಬನ್ನಿ ಆಚಾರ್ಯ ಅಂತ. ಇವರಿಬ್ರು ಮಾತಾಡ್ತಾ ಇದ್ರಲ್ಲ, ಆ ಮಾತಾಡಿ ಮಾತಾಡಿ ಕತ್ಲಾದಾಗ ಇನ್ನ ದೀಪನೂ ಹಚ್ಚಿಲ್ಲ ಮನೇಲಿ. ಸೊ ಹಾಗಾಗಿ ರಾಮಾಚಾರ್ಯರು ಹೊರಗಡೆ ಹೋಗ್ಬೇಕು ಅಂತ ರೆಡಿ ಆಗ್ಬೇಕಾದ್ರೆ ಏನಾಯ್ತು, ಕತ್ಲಾಗಿತ್ತಲ್ಲ ಮನೆ ಒಳಗಡೆ. ಆಗಿನ ಕಾಲದೆಲ್ಲ ಸ್ಟ್ರೀಟ್ ಲೈಟ್ ಇಲ್ಲ, ಮನೆ ಒಳಗಡೆ ಲೈಟು ಇಲ್ಲ, ದೀಪ ಹಚ್ಚಿರ್ಲಿಲ್ಲ, ಯಾಕಂದ್ರೆ ಮಾತಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ರು ಇವರೆಲ್ಲ. ಹಾಗಾಗಿ ಕಾಲ್ಗೊಂದು ಪಾತ್ರೆ ತಗಲ್ಬಿಟ್ಟು ಪಾತ್ರೆ ಉರುಳ್ಕೊಂಡ್ ಬಿತ್ತಂತೆ. ಅಲ್ಲ, ಕತ್ಲಾಗಿದೆ ಮನೆಯಲ್ಲಿ, ಕಾಲಿಗೆ ಪಾತ್ರೆ ಇರೋದು ಗೊತ್ತಾಗಿಲ್ಲ, ಕಾಲು ಎಡವು ಬಿಡ್ತು. ಇಷ್ಟಿದ್ರೂ ಕೂಡ ಇನ್ನೂ ಕತ್ಲಾಗಿಲ್ಲ, ಇನ್ನೂ ಸೂರ್ಯಾಸ್ತ ಆಗಿಲ್ಲ ಅಂತ ಗೋಪಾಲ್ ದಾಸರು ಹೇಳ್ತಾ ಇದಾರಲ್ಲ, ಏನ್ ಹಿಂಗ್ ಮಾತಾಡ್ತಾ ಇದ್ದಾರೆ ಇವರು ಅಂತ ಅನ್ನಿಸ್ದಂಗ್ ಇರ್ಲಿಲ್ವಂತೆ ರಾಮಾಚಾರ್ಯರಿಗೆ. ಆದ್ರೂ ಗೋಪಾಲ್ ದಾಸರ ಮೇಲೆ ಭಾರೀ ಅಭಿಮಾನ. ಅದಕ್ಕೆ ಅವರು ಹೊರಗಡೆ ಹೋಗಿ ನೋಡ್ತಾರೆ. ಪಶ್ಚಿಮದಲ್ಲಿ ಸೂರ್ಯ ಉರಿತಾ ಇದ್ದಾನೆ, ಪ್ರಕಾಶಮಾನವಾಗಿದ್ದಾನೆ, ಎಲ್ಲ ಕಡೆ ಕತ್ಲಿದ್ಯಂತೆ, ಇವ್ರಿಗೆ ಮಾತ್ರ ಸೂರ್ಯ ಕಾಣಿಸ್ತಾ ಇದ್ದಾನೆ ರಾಮಾಚಾರ್ಯರಿಗೆ. ರಾತ್ರಿ ವೇಳೆ ಕೂಡ, ಸನ್ಸೆಟ್ ಆದ್ಮೇಲೆ ಕೂಡ ಸೂರ್ಯನ ದರ್ಶನ ಮಾಡಿಸಿದ್ರು ಗೋಪಾಲ್ ದಾಸರು. ಅವ್ರ ಶಕ್ತಿ ನೋಡಿ ಆಚಾರ್ಯರ್ಗ ಆಶ್ಚರ್ಯ ಆಗ್ಬಿಡತ್ತಂತೆ. ನಮ್ಮಪ್ಪಂಗೆ ಆವತ್ತು ಮಾರುತಿ ದರ್ಶನ ಮಾಡಿಸಿದ್ರಿ, ಅವತ್ ಕೋತಿ ಬಂದಿತ್ತು ನಾಮ ಎಲ್ಲ ಇಟ್ಕೊಂಡು ಗೋಪಾಲ್ ದಾಸರು ಪ್ರವಚನ ಮಾಡ್ಬೇಕಾದ್ರೆ, ಅದನ್ನ ಅವ್ರ ತಂದೆ ನೋಡಿದ್ರು, ವೆಂಕಟ ನರಸಿಂಹಾಚಾರ್ಯರು. ಇವತ್ತು ನನಗೆ ಸೂರ್ಯನ ಅಂತರ್ಗತ ಆಗಿರುವಂತಹ ಪರಮಾತ್ಮನನ್ನ ತೋರಿಸಿದ್ರಿ, ನಿಮ್ ಮಹಿಮೆಗೆ ನಮಸ್ಕಾರ ಅಂತ ಹೇಳ್ತಾರೆ. ನನ್ನ ಮಹಿಮೆ ಎಲ್ಲಿ ಬಂತು ಆಚಾರ್ಯರೇ, ಎಲ್ಲ ತತ್ವಶಾಸ್ತ್ರದ ಹಿರಿಮೆ. ನಾವೇನ್ ಅಧ್ಯಯನ ಮಾಡ್ತಾ ಇದ್ವಿ, ಟೈಮ್ ಪಾಸ್ ಮಾಡ್ತಿರ್ಲಿಲ್ವಲ್ಲ ಕುತ್ಕೊಂಡು, ಮನೆ ಕತೆ ಮಾತಾಡ್ತಾ ಇರ್ಲಿಲ್ಲ. ಆವಾಗ ಪಾಪ ಮೊಬೈಲ್ ಇರ್ಲಿಲ್ಲ ಗೇಮ್ಸ್ ಆಡೋದಕ್ಕೆ, ಯೂಟ್ಯೂಬ್ ನೋಡೋದಕ್ಕೆ. ಅದಕ್ಕೋಸ್ಕರ ಅಧ್ಯಯನ ಮಾಡ್ತಾ ಇದ್ವಿ ನಾವು. ಅದು ಅಧ್ಯಯನ ಯಾವುದು? ಶ್ರೀಮದಾಚಾರ್ಯರ ತತ್ವಗಳು, ಪ್ರಮೇಯಗಳ ಅಧ್ಯಯನ. ಅದು ಕೂಡ ಆಚಾರ್ಯರ ಸೇವೆನೇ. ಆಚಾರ್ಯರ ಸೇವೆ ಮಾಡೋದು ಪರಮಾತ್ಮನ ಪ್ರೀತಿ ಅಲ್ವಾ ಅದು? ಈಗ ನಾವು ಹೇಳೋ ಸಣ್ಣದು, ಇಲ್ಲಿ ತುಂಬಾ ದೊಡ್ಡ ಸೀರಿಯಸ್ ವಿಚಾರ ಹೇಳ್ತಾ ಇದ್ದಾರೆ, ಆ ಲೆವೆಲ್ಗೆ ನಾವು ಹೋಗಿಲ್ಲ. ಪ್ರಮೇಯ ತತ್ವಗಳನ್ನೆಲ್ಲ ಅಭ್ಯಾಸ ಮಾಡುವಷ್ಟು. ಆಚಾರ್ಯರ ಸೇವೆ ಅಂದ್ರೆ ಪರಮಾತ್ಮನ್ಗೆ ಪ್ರೀತಿ ಆಗತ್ತೆ. ಯಾವ್ದು ಆಚಾರ್ಯರ ಸೇವೆ? ಆಚಾರ್ಯರ ಕಥೆಗಳನ್ನ ನಾವು ಮತ್ತೆ ಮತ್ತೆ ಜೀವನ ಚರಿತ್ರೆಯನ್ನ ಮೆಲುಕು ಹಾಕೋದು, ಅದೂ ಕೂಡ ಪರಮಾತ್ಮನಿಗೆ ಪ್ರೀತಿ ಆಗತ್ತೆ. ಅದಕ್ಕೋಸ್ಕರನೇ ಸೂರ್ಯ ಅಂತರ್ಗತವಾಗಿರುವಂತಹ ಪರಮಾತ್ಮ ಕಾಯ್ಕೊಂಡಿದ್ನಂತೆ, ಇವ್ರಿನ್ನೂ ಸಂಧ್ಯಾ ವಂದನೆ ಮಾಡಿಲ್ಲ, ಮಾಡ್ಲಿ ಪರವಾಗಿಲ್ಲ, ಇವ್ರು ಮಾಡೋ ತನಕ ನಾನು ಹೋಗೋದ್ ಬೇಡ, ಸನ್ಸೆಟ್ ಆಗೋದ್ ಬೇಡ ಅನ್ಕೊಂಡು ಸೂರ್ಯ ಕಾಯ್ಕೊಂಡಿದ್ದಾನೆ ದೊಡ್ಡೋರ್ಗೆ. ಅದು ಬೇರೆಯವ್ರಿಗೆ ಗೊತ್ತಾಗಿಲ್ಲ, ಎಲ್ರಿಗೂ ಕತ್ಲೆ, ಆದ್ರೆ ಇವ್ರಿಗಾಗಿಲ್ಲ, ಯಾಕಂದ್ರೆ ಇವ್ರಿಬ್ರಲ್ವಾ ಮಾತಾಡ್ತಾ ಇದ್ದಿದ್ದು. ಹಾಗೆ ಅಂತ ವಿಚಿತ್ರ ಎಲ್ಲಾದ್ರೂ ನೋಡಿದೀವ? ಊರೋರ್ಗೆಲ್ಲ ಕತ್ಲಾಗೋಯ್ತು, ಊರೋರ್ಗೆಲ್ಲ ಮನೆಯಲ್ಲಿ ದೀಪ ಹಚ್ಕೊಂಡ್ರು, ಆದ್ರೆ ರಾಮಾಚಾರ್ಯರ್ಗ್ ಮಾತ್ರ ಸೂರ್ಯ ಕಾಣಿಸ್ತಾ ಇದ್ದಾನೆ ಅಂತಂದ್ರೆ, ರಾಮಾಚಾರ್ಯರ್ಗ್ ಮಾತ್ರ ಭಗವಂತ ಕಾಯ್ಕೊಂಡು ನಿಂತಿದ್ದಾನೆ ಅಂದ್ರೆ, ಸೂರ್ಯನ ಒಳಗಡೆ ಇದ್ಕೊಂಡು ಸಂಧ್ಯಾ ವಂದನೆ ಮಾಡಿ. ಈಗ ಮಾತು ಸ್ಟಾಪ್ ಆಯ್ತಲ್ವಾ ನಮ್ದು, ಸಂಧ್ಯಾ ವಂದನೆ ಮಾಡಿ ಅಂತ ಗೋಪಾಲ್ ದಾಸರು ಹೇಳ್ತಾರೆ. ಎಷ್ಟು ಪಾಂಡಿತ್ಯ ಇದ್ರೆ ಏನು,
ಎಷ್ಟು ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ರೆ ಏನು, ಅದ್ರ ಒಳಗಡೆ ಎಸೆನ್ಸ್ ಅಂತ ತಿಳ್ಕೋಬೇಕು. ಅದಕ್ಕೆ ಶ್ರೀಮದಾಚಾರ್ಯರ ಚರಿತ್ರೆಗಳನ್ನ ಕೇಳ್ಬೇಕು ನಾವು. ಅದಕ್ಕೆ ಗೋಪಾಲದಾಸರಂತ ಅಪರೋಕ್ಷ ಜ್ಞಾನಿಗಳ ಕೃಪೆ ಬೇಕು, ಇಲ್ಲದ್ರೆ ಸಿಕ್ಕಲ್ಲ. ದಾಸರ ಕಾಲು ಯಾಕೆ ಹಿಡಿಬೇಕು ಅಂದ್ರೆ ಇದೇ ಕಾರಣಕ್ಕೆ, ಅವರು ಸರಿಯಾಗಿರುವಂತ ದಾರಿನ ನಮಗೆ ತೋರಿಸ್ತಾರೆ ಅಂತ ಹೇಳಿ, ಅಂತ ಭಾಗ್ಯ ಕೊಟ್ನಲ್ಲ ಪರಮಾತ್ಮ ಅಂತ ಮನಸ್ಸಲ್ಲೇ ನಮಸ್ಕಾರ ಮಾಡ್ತಾರೆ. ರಾತ್ರಿ ಆಗಿತ್ತು. ರಾಮಾಚಾರ್ಯರು ಸೂರ್ಯನ ನೋಡ್ಬೇಕಂದ್ರೆ ಹೊರಗಡೆ ಹೋಗ್ಬೇಕಾಯ್ತು. ಆಗ ಆಕಾಶದಲ್ಲಿ ಸೂರ್ಯ ದರ್ಶನ ಕೊಟ್ಟ. ಆದ್ರೆ ಮನೆ ಒಳಗಡೆಯಿಂದಾನೇ ಒಬ್ರು ಸೂರ್ಯನ್ ನೋಡ್ಬಿಟ್ರು. ಅವರು ಗೋಪಾಲದಾಸರು. ಆಚಾರ್ಯರು ಹೊರಗಡೆ ಹೋಗ್ಬೇಕಾಯ್ತು ಸೂರ್ಯನ ದರ್ಶನ ಮಾಡೋದಿಕ್ಕೆ. ಗೋಪಾಲದಾಸರು ಮನೆ ಒಳಗಡೆಯಿಂದಾನೇ ಸೂರ್ಯನ್ ನೋಡ್ಬಿಟ್ಟಿದ್ದಾರೆ. ಪರಮಾತ್ಮನ ಲೀಲೆನ ಯಾರು ಅರ್ಥ ಮಾಡ್ಕೊಳಕ್ಕಾಗತ್ತೆ? ಗೋಪಾಲದಾಸರೂ ಕೂಡ ಅರ್ಥ ಮಾಡ್ಕೊಂಡ್ರು ಅಂತಲ್ಲ, ಒಂದ್ಸರಿ ಗೋಪಾಲದಾಸರಿಗೆ ಅರ್ಥ ಆಗ್ಲಿಲ್ವಂತೆ ಭಗವಂತನ ಲೀಲೆ. ಬೆಪ್ಪಾಗಿ ಹೋಗ್ಬಿಡ್ತಾರೆ. ಏನದು ಭಗವಂತ ಏನ್ ಲೀಲೆ ಮಾಡ್ದ, ಅದು ಯಾಕೆ ಗೋಪಾಲದಾಸರಿಗೆ ಅರ್ಥ ಆಗ್ದಂಗ್ ಹೋಯ್ತು ಅನ್ನುವಂಥದ್ದನ್ನ ನಾಳಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.